ಗಾಜಿನ ಕಂಬದ ರಸದಂತೆ ಪರಿಶೋಭಿಸುವ ರಥಸಪ್ತಮಿಯ ಸೂರ್ಯನಿರುವ ಈ ರೋಹಿಣಾಮನಿಗೆ ಕುಶಲವಲ್ಲದೆ ಮತ್ತೇನು ಮಾವ? ಚಂದ್ರಮ, ನಿನ್ನ ವಿನಯ ಅದ್ಭುತ. ನೋಡಿದ್ಯಾ ದಾಳದೇವ ಈ ದಂಪತಿಗಳ ವಿನಯವನ್ನು? ಬ್ರಹ್ಮದೇವ, ನನ್ನ ತಂದೆಗೆ ಹಿತೈಷಿಗಳಾದವರಲ್ಲಿ ನೀವು ಮತ್ತು ಭೃಗುದೇವರೊಬ್ಬರು ನಮ್ಮ ತಂದೆಗೆ ಶುಭ ಹಾರೈಸುವ ಮಹಾಪರಾಕ್ರಮಿಗಳು. ರೋಹಿಣಿಯ ಮಂದಿರಕ್ಕೆ ಆಗಮಿಸಿದ ದಿನವೇ ಶುಭ ದಿವಸ. ಬನ್ನಿ, ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ. ಹೌದು, ನಮ್ಮ ಮನೋಭಿಲಾಷೆಯನ್ನು ತಿಳಿದು ರೋಹಿಣಿಯು ಮಾತನಾಡಿದರು. ದಕ್ಷದೇವ, ನಿಮ್ಮ ಸುಂದರ ಮಾತು ಕಬ್ಬಿನ ಜೊತೆ ಜೇನು ಬೆರೆಸಿದಂತಾಯಿತು. ನಿನ್ನ ಸತಿಯ ಮೇಲೆ ಭಾರವಾದ ಬಂಡವನ್ನು ಒಂದು ದುಂಬಿಯು ಪ್ರೀತಿಯಿಂದ ಹೋಗುವಂತೆ ನಿನ್ನ ಸತಿಯಾದ ರೇಣುಕ ಮೇಲೆ ನಿನಗೆ ಭಾರವಾದ ಪ್ರೀತಿ. ನೀನು ನೋಡೋದಾದ್ರಮ್ಮ ಈ ಚಂದ್ರನ ಅದ್ಭುತವಾದ ಮಂದಿರವನ್ನು. ದಕ್ಷದೇವ, ನಿನ್ನ ಸುತೆಯಿಂದ ಧನ್ಯನಾದನು ಈ ಚಂದ್ರದೇವ. ರೋಹಿಣಿಯಿಂದ ದುಡಿದು ಪಾವನವಾಗಿರುವುದು. ನಿಮ್ಮಿಬ್ಬರ ದರ್ಶನವಾದ ದಿವಸವೇ ಶುಭ ದಿವಸವು. ಸ್ವಾಮಿ, ನಮ್ಮ ಮನೆಗೆ ದಯಮಾಡಿಸಬೇಕೆಂದು ಬೇಡವೆವು. ಮರೆತೇ ಬಿಟ್ಟಿದ್ದೆ ನನ್ನ ಇದರ ಕೃಪೆಯಲ್ಲಿ. ಅವರು ಊರಿನಿಂದ ಎಲ್ಲಿಯೋ ಹೋಗಿರುವರು. ಏನು, ಅವರು ಇಲ್ಲಿದ್ದಾರೆ? ಅವರ ಬಗ್ಗೆ ನಿನಗೆ ತಿಳಿಯದೆ? ಅದು ನನಗೆ ತಿಳಿಯದು. ನಿನ್ನ ಪತ್ನಿಯರ ವಿಷಯವು ನಿನಗೆ ತಿಳಿಯದೆ? ತಿಳಿಯದು, ತಿಳಿಯದು. ಕಾಲಭೈರವನನ್ನೇ ತನ್ನ ದಕ್ಷ ಪಟ್ಟಣದಲ್ಲಿ ಬಂಧಿಸಿರುವ ಈ ದುರಧೀರನಾದ ದಕ್ಷ ಗಾದೇರಿಗೆ ಪರಿಭವ. ನಾವು ಮಹಾವೀರನು ಉಗ್ರವಾದ ತಪಸ್ಸಿನಿಂದ 1000 ಹೆಣ್ಣು ಮಕ್ಕಳನ್ನು ಪಡೆದು ದೇವಾನುದೇವತೆಗಳಿಗೆ ವಿವಾಹ ಮಾಡಿದ ಅಜೇಯನಿವನು. ಈ ದಕ್ಷ ಜಾತಿಯರಿಗೆ ಪರಿಭಾವ. ದಕ್ಷದೇವ, ನನ್ನ ಈ ಮುದ್ದು ತಂದೆಯರ ಪರಿಭವಕ್ಕೆ ನಾನೇ ಕಾರಣವಾಗಿರುವೆನು. ನೀನು ಮಾತಾಡಬೇಡ. ನಾನು ನಿನ್ನ ಗಂಡ ಚಂದ್ರಮನಲ್ಲಿ ಮಾತನಾಡುತ್ತಿದ್ದೇನೆ. ಚಂದ್ರಮ, ಇಲ್ಲಿ ಅಣುತ್ತಿರುವ ಈ ಬಾಲಕಿಯರು ಯಾರು? ಇವರು ನಿಮ್ಮ ಪುತ್ರಿಯರಾದ ಪುಷ್ಯವತಿ ಮತ್ತು ರೇವತಿಯರು. ನನ್ನ ಪುತ್ರಿಯರಾದ ರೇಣುಕಿನ ಪುಷ್ಪವತಿಯರೇ? ಅವಳು ನಿನ್ನ ಪತ್ನಿಯರಲ್ಲವೇ? ಯಾರಿಗೆ ಗೊತ್ತು ನನ್ನ ಪತ್ನಿಯರೆಂದು? ಚಂದ್ರಮ, ಜ್ಞಾಪಕದಲ್ಲಿಟ್ಟುಕೋ. ನಿನಗೋಸ್ಕರವಾಗಿ ನಾನು ಮಾಯಾ ವಿಶ್ವಕರ್ಮನಿಂದ ನಿರ್ಮಿಸಿದ್ದನು ಆ ನಿನ್ನ ಕಲ್ಯಾಣ ಮಂಟಪವನ್ನು. ಮರೆಯಬೇಡ. ಅಲ್ಲಾಯ್ತು ನನಗೆ ರೋಹಿಣಿಯ ವಿವಾಹ. ಈ ರೋಹಿಣಿಯ ಪ್ರೇಮಕ್ಕಾಗಿ ಇನ್ನುಳಿದ ಸತಿಯರನ್ನೆಲ್ಲ ನೆಪ ಮಾತ್ರಕ್ಕೆ ವಧಿಸಿದನು. ಚಂದ್ರಮ, ನೀನು ಎಲ್ಲಾ ಸತಿಯರನ್ನು ಸಮಾನ ಧರ್ಮದಲ್ಲಿ ನೋಡಬೇಕು. ಅದನ್ನು ಮೀರಕೂಡದು. ಮೀರಿದರೆ ವಿಶ್ಲೇಷಕ, ಕುಲವಿಘಾತ, ತನ್ನ ಪತ್ನಿಯರಿಗೆ ಮೋಸ ಮಾಡಿದ ದುಷ್ಟ. ನೀನು ಮಾಡಿದ ಪ್ರೇಮ ವಿಚ್ಛೇದನಕ್ಕೆ ನಿನ್ನ ಶಿರಚ್ಛೇದನವೇ. ತಿನ್ನಲಾಗು, ತಿಲಕ, ಮಕ್ಕಳಾಗು.
ಕ್ಷಮಿಸು ಕ್ಷಮಿಸು. ಕೂತರೆ ನಿನ್ನ ಸಹೋದರಿಯರಿಗೆ ನಿನ್ನಿಂದ ಮೋಸವಾಗಿದೆ. ನೀನು ಕೂಡ ತಲೆಮಾಡು. ಪತಿಯು ಪ್ರೇಮಿಯಾಗಲಿ ವೈರಿಯಾಗಲಿ ಪತಿಯೇ ಸತ್ಯರಿಗೆ ಪರದೈವ. ಅಯ್ಯೋ, ಎಲ್ಲವೂ ನನ್ನ ವಿರುದ್ಧ ಹೋಗುತ್ತಿದೆಯಲ್ಲ. ತಂದೆ, ನನ್ನ ಪತಿ ಚಂದ್ರವನ್ನು ಮಾಡಿರುವ ಅಪರಾಧವನ್ನು ಕ್ಷಮಿಸಿ ನನಗಾಗಿ ಪ್ರತಿದಾನ ಮಾಡುತ್ತದೆ. ಹೌದು ದಕ್ಷದೇವ, ಇನ್ನೊಂದು ಬಾರಿ ಅವರನ್ನು ಕ್ಷಮಿಸಿ ಅವರಿಗೆ ಪ್ರತಿದಾನ ಮಾಡು. ಪತಿದಾನ 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 ಯಾರಿಂದ ಯಾರಿಗೆ ಪ್ರತಿದಾನ? ಚಂದ್ರಮ, ನಿನ್ನ ಈ ಸುಂದರವಾದ ಶರೀರವು ಕೇವಲ ರೋಗಿಣಿಗೆ ಸೀಮಿತವಾಯಿತು. ಪ್ರೇಮವೇ ಪರದೈವವೆಂದು ನಿನ್ನ ಪ್ರೇಮ ಶರೀರವು ಕಳಹೀನವಾಯಿತು.